ಶರೀರ ಸತ್ತರೆ ನಾನು ಸತ್ತೆ ಅಂತ ಹೇಳೋದಲ್ಲ. ಈ ಭೇದಜ್ಞಾನ ಬೇಕು. ಶರೀರ ಬೇರೆ, ನಾನು ಬೇರೆ, ಆ ಭೇದಜ್ಞಾನ ಇರಬೇಕು. ಎಲ್ರಿಗಿಂತ ಭಿನ್ನನಾದವ ದೇವರು ಅನ್ನುವಂತಹ ಜ್ಞಾನ ಬೇಕು. ಇದು ಬಹಳ ಮುಖ್ಯವಾದ ಎರಡು ಜ್ಞಾನಗಳು ಮೋಕ್ಷಕ್ಕೆ ಕಾರಣವತ್ತು. ದಾಸರು ಈ ನುಡಿಯಲ್ಲಿ ಈ ಮೋಕ್ಷಕ್ಕೆ ಕಾರಣವಾದ ಈ ಜ್ಞಾನ ನನಗಿದೆ ಅನ್ನೋದನ್ನು ಮೊದಲು ತೋರಿಸಿಕೊಟ್ಟು, ಇಂದು ಎನ್ನ ಭವದ ಬಂದ ಬಿಡಿಸು ಗೋವಿಂದ ಅಂತ ಹೇಳ್ತಾರೆ. ಅದು ಏನು ಭೇದಜ್ಞಾನ ಇದೆ, ಅದು ಹೇಗೆ ತಿಳಿಸ್ತಾರೆ? ಒಂಚೂರು ಸೂಕ್ಷ್ಮ. ಹಿಂದೆ ಅನೇಕ ಯೋನಿಯಲ್ಲಿ ನಾ ಬಂದೆ ಅಂತ ದಾಸರು ಹೇಳ್ತಾರೆ. ಅನೇಕ ಜನ್ಮದಲ್ಲಿ ಬರಬೇಕಾದ್ರೆ ಒಬ್ಬನೇ ಜೀವ ಅಲ್ವಾ, ನಾನೇ ಅಲ್ವಾ? ಈಗ ಉದಾಹರಣೆಗೆ ಕನಕದಾಸರು, ವಿದುರ, ಧರ್ಮರಾಜ ಅಂತ ಹೇಳಿದರೆ ಅನೇಕ ಶರೀರದಲ್ಲಿ ಶರೀರ ಬೇರೆ ಬೇರೆ, ಅಲ್ಲಿ ಇರುವವ ಒಬ್ಬನೇ. ಅದು ಹೇಗೆ? ಶರೀರ ಬೇರೆ ಬೇರೆ, ಅಲ್ಲಿ ಇರುವ ಜೀವ ಒಬ್ಬನೇ ಅಂತ ಆದರೆ ಶರೀರ ಮೂರಾಯಿತು. ಜೀವ ಒಬ್ಬನೇ ಅಂತಂದರೆ ಶರೀರ ಬೇರೆ, ಜೀವ ಬೇರೆ ಅಂತ ಆಯ್ತಲ್ವ? ಈಗ ಜೀವ ಒಬ್ಬನೇ, ಅದೆಲ್ಲ ಬೇರೆ ಬೇರೆ ಯೋನಿಯಲ್ಲಿ ನಾ ಬಂದೆ. ಅವರಿಗೆ ನೆನಪಿದೆ ಯಾವ ಯಾವ ಯೋನಿಯಲ್ಲಿ ನಾನು ಬಂದಿದ್ದೇನೆ ಅನ್ನುವ ನೆನಪಿದೆ ಅವರಿಗೆ. ಅಂದರೆ ಶರೀರಗಳು ಬೇರೆ ಬೇರೆ, ಜೀವ ಒಬ್ಬನೇ. ಒಂದು ಪುಷ್ಪದ ಮಾಲೆ ಕಟ್ತೇವೆ ನಾವು. ಹೂವಿನ ಮಾಲೆ ಕಟ್ಟಿದರೆ ಅದಕ್ಕೆ ಒಂದೇ ಹಗ್ಗ, ಆ ಹಗ್ಗದಿಂದ ಮಾಲೆಯನ್ನು ಜೋಡಿಸ್ತೇವೆ. ಆ ಹಗ್ಗ ಎಲ್ಲಿವರೆಗೆ ಇರ್ತದೆ ಅಲ್ಲಿವರೆಗೆ ಪುಷ್ಪದ ಮಾಲೆ ಚೆನ್ನಾಗಿರ್ತದೆ. ಹಗ್ಗ ಬಿಚ್ಚಿಕೊಂಡ್ರೆ ಮಾಲೆ ಎಲ್ಲ ಉದುರಿ ಬೀಳ್ತದೆ. ಪುಷ್ಪ ಬೇರೆ ಬೇರೆ, ಅದಕ್ಕೆ ಆಧಾರವಾದ ಹಗ್ಗ ಅದು ಒಂದೇ. ಶರೀರಗಳು ಬೇರೆ ಬೇರೆ, ಅನೇಕ ಶರೀರದಲ್ಲಿ ಬಂದಿದ್ದೇನೆ ಅಂದರೆ ನಾನೇ ಅಲ್ವಾ ಬಂದದ್ದು? ವಿದುರನಾಗಿ ಬಂದದ್ದು ನಾನೇ, ಧರ್ಮರಾಜನಾಗಿ ಬಂದದ್ದು ನಾನೇ. ಅಂದರೆ ಶರೀರಗಳು ಬೇರೆ ಬೇರೆ, ಧರ್ಮರಾಜ, ವಿದುರ, ಕನಕ, ಶರೀರಗಳೆಲ್ಲ ಬೇರೆ. ಅಲ್ಲಿರುವ ಜೀವ ಅದು ಒಬ್ಬನೇ. ಅಂದರೆ ಭೇದಜ್ಞಾನ ನನಗಿದೆ ಅದನ್ನು ಕನಕದಾಸರು ಹೇಳ್ತಾರೆ. ಅನೇಕ ಯೋನಿಯಲ್ಲಿ ನಾ ಬಂದೆ, ನೊಂದೆ. ಅದರ ಅರ್ಥ ಏನು ಅಂತಂದರೆ ಭೇದಜ್ಞಾನ, ಜಡ ಬೇರೆ ಜೀವ ಬೇರೆ ಅನ್ನುವ ಜ್ಞಾನ ಇದೆ ಅಂತ. ನಮಗೆ ಯಾಕೆ ಭೇದಜ್ಞಾನ ಇಲ್ಲ ಅಂದರೆ ಜನ್ಮಾಂತರದ ಜ್ಞಾನ ನಮಗಿಲ್ಲ. ಜನ್ಮಾಂತರದ ವಿಷಯನೇ ಮರೆತು ಹೋಗಿದೆ. ನಮ್ಮ ಆಚಾರ್ಯರು ಹೇಳ್ತಾರೆ, ನಮಗೆ ಜನ್ಮಾಂತರದ ನೆನಪಿಲ್ಲ ಅಂತಲ್ಲ. ಹುಟ್ಟಿದ ಕೂಡಲೇ ಒಂದು ಮಗು ಅಮ್ಮನ ಎದೆಗೆ ಹಾಲಿಗೋಸ್ಕರ ಹಾತೊರೆಯುತ್ತದೆ ಅಂತೆ. ಅದು ಹೇಗೆ ನೆನಪುಳಿಯಿತು? ಜನ್ಮಾಂತರದಲ್ಲಿ ಕುಡಿದು ಕುಡಿದು ಅಭ್ಯಾಸ ಆಗಿದೆ ನೋಡಿ, ಅದು ಸ್ಮರಣೆಯಲ್ಲಿ ಇದೆ. ನಾವು ಇಡೀ ಜನ್ಮದಲ್ಲಿ ಒಂದಂತೂ ಮಾಡಿರ್ತೇವೆ. ಹುಟ್ಟಿದಾಗಿನಿಂದ ಸಾಯುವ ತನಕ ಒಂದು ಏನು ಅಂದರೆ ಬಿಡದಿದ್ದದ್ದು ಒಂದು ಅಂದರೆ ಜಪ ಬಿಟ್ಟಿರ್ತೇವೆ, ಸ್ನಾನ ಸಂಧ್ಯಾವಂದನೆಗಳು ಬಿಟ್ಟಿರ್ತೇವೆ, ವೃತಗಳನ್ನು ಬಿಟ್ಟಿರ್ತೇವೆ. ಆದರೆ ಬಿಡದಿದ್ದದ್ದು ಒಂದೇ, ತಿನ್ನುವುದು ಕುಡಿಯುವುದು. ಹಾಗಾಗಿ 100 ವರ್ಷ ತಿನ್ನುವುದು ಕುಡಿಯುವುದು, ತಿನ್ನುವುದು ಕುಡಿಯುವುದು. ಆ ಸಂಸ್ಕಾರ ಎಷ್ಟು ದೃಢ ಆಗಿರ್ತದೆ ಅಂತಂದರೆ ಅದು ಇನ್ನೊಂದು ಮಗುವಾಗಿದ್ದಾಗಲೂ ಅದು ಅಪ್ಪ ಅಮ್ಮ ಹೇಳದಿದ್ದಾಗೇ ಅದಕ್ಕೆ ನೆನಪುಳಿದಿರ್ತದೆ. ಅದರಿಂದ ಜನ್ಮಾಂತರದ ನೆನಪಿಲ್ಲ ಅಂತ ಹೇಳುವ ಹಾಗಿಲ್ಲ. ಅದು ಒಂದು ಆ ಆಹಾರದ ಬಗ್ಗೆ ನೆನಪು ಬಿಟ್ಟರೆ ಮತ್ತೆ ನಮಗೆ ಮತ್ತೆ ಯಾವ ನೆನಪು ನಮಗೆ ಉಳಿಯುವುದಿಲ್ಲ. ಹಾಗಾಗಿ ಶರೀರ ಬೇರೆ ನಾನು ಬೇರೆ ಅಂತ ಅದನ್ನು ಬೇರ್ಪಡಿಸಲಿಕ್ಕೇ ಆಗುವುದಿಲ್ಲ. ಅದನ್ನು ಬೇರ್ಪಡಿಸಿದರೆ ಭೇದಜ್ಞಾನ ಬಂದರೆ ಆವಾಗ ಭವದ ಬಂದ ಬಿಡಿಸು ಅಂತ ದಾಸರು ಹೇಳಿದ ಹಾಗೆ ನಮಗೆ ಹೇಳಲಿಕ್ಕೆ ಅವಕಾಶ ಇದೆ. ದಾಸರದನ್ನಲ್ಲಿ ಹೇಳಿದ್ದಾರೆ, ಇಂದು ಎನ್ನ ಭವದ ಬಂದ ಬಿಡಿಸು. ಯಾಕೆ ಅಂತಂದರೆ ಹಿಂದೆ ಅನೇಕ ಯೋನಿಗಳಲ್ಲಿ ಬಂದು ಬಂದು ನೊಂದೇ ನಾನು, ಅನೇಕ ಜನ್ಮದಲ್ಲಿ ಹುಟ್ಟಿ ಬಂದವ ನಾನು. ಅಂದರೆ ನನಗೆ ಭೇದ ಇದೆ, ಶರೀರ ಬೇರೆ ಆತ್ಮ ಬೇರೆ ಎಂಬ ಜ್ಞಾನ ಇದೆ ನನಗೆ. ಹಾಗಾಗಿ ಆ ಶರೀರದಲ್ಲಿ ಬರುವುದು ಬೇಡ ಅಂತ ನನಗೆ ಅನಿಸಿದೆ. ಆ ನೋವೆಲ್ಲ ನೆನಪಾದರೆ ಮತ್ತೆ ಅದು ಬೇಡ ನಮಗೆ ಅನಿಸ್ತದೆ. ಯಾವುದೋ ಒಂದು ಸಂಸ್ಥೆಯಲ್ಲಿ ನಾವಿರ್ತೇವೆ, ಮತ್ತೆ ಪುನಃ ಅದೇ ಸಂಸ್ಥೆಯವರು ಕರೀತಾರೆ, ನೀವು ಹೋಗಿ ಅಂದರೆ ಹೋಗ್ತೇವ, ನೀವು ಅವತ್ತು ಅವಮಾನ ಮಾಡಿದ್ದೀರಿ, ನಿಮ್ಮ ಸಂಸ್ಥೆಗೆ ನಾವು ಬರುವುದಿಲ್ಲ. ಮರ್ತು ಹೋದರೆ ಆಯಿತು ಅಂತ ಹೋಗ್ತೇವೆ ನಾವು. ನೆನಪಿದ್ದರೆ
ಮತ್ತೆ ಹೋಗುವುದಿಲ್ಲ. ಹಾಗೆ ಜನ್ಮಾಂತರಗಳು ನಮಗೆ ನೆನಪಿದ್ದರೆ, ಅಲ್ಲಿ ಆದ ನೋವು ಸಾವುಗಳು ನಮಗೆ ನೆನಪಿದ್ದರೆ, ಇನ್ನು ಬೇಡಪ್ಪ ಇದು ಈ ಶರೀರನೇ ಬೇಡ ಅಂತ ವೈರಾಗ್ಯ ಬರಲಿಕ್ಕೆ ಸಾಧ್ಯ. ಆ ಭೇದಜ್ಞಾನ ಅನ್ನುವಂಥದ್ದು ಅದಕ್ಕೆ ಮುಖ್ಯ. ಅದನ್ನು ದಾಸರು ತುಂಬ ರೋಚಕವಾಗಿ ಹಿಂದನೇಕ ಯೋನಿಗಳಲ್ಲಿ ಬಂದು ಬಂದು ನೊಂದೆ ನಾನು ಇಂದು ಭವದ ಬಂದ ಬಿಡಿಸು. ಯಾಕೆ ಅಂತಂದರೆ ನನಗೆ ಆ ಜ್ಞಾನ ಇದೆ, ಭೇದಜ್ಞಾನ ಇದೆ. ಆ ಜ್ಞಾನ ಇದ್ದದರಿಂದ ನನಗೆ ಬಂಧನದಿಂದ ಬಿಡಿಸು. ಭೇದಜ್ಞಾನ ಇದೆ ಸರಿ, ದೇವರ ಜ್ಞಾನ ಇಲ್ಲಲ್ವಾ? ಅದು ಬೇಕು ನಮಗೆ. ಭಗವಂತನ ಬ್ರಹ್ಮಜ್ಞಾನೇನೈವ ಮೋಕ್ಷ. ದೇವರ ಜ್ಞಾನ ಬೇಕಲ್ವ? ಭೇದಜ್ಞಾನ ಅದೊಂದು ಕಾರಣ. ದೇವರ ಜ್ಞಾನ ಇಲ್ಲ. ದಾಸರು ಹೇಳ್ತಾರೆ ನನಗಿದೆ ಅಂತ. ಹೇಗಿದೆ? ಇಂದು ಎನ್ನ ಭವದ ಬಂದ ಬಿಡಿಸು ತಂದೆ ಗೋವಿಂದ. ತಂದೆ ಅಂತ ಹೇಳ್ತಾರೆ. ತಂದೆ ಅಂತಂದರೆ ಕನ್ನಡದಲ್ಲಿ ಒಳ್ಳೆಯ ಶಬ್ದ ಅದು. ನಾನು ಬಂದೆ, ನೀನು ತಂದೆ ಅಂತ. ಬಂದದ್ದು ನಾನಷ್ಟೇ, ತಂದದ್ದು ನನ್ನನ್ನು ಇಲ್ಲಿಗೆ ನಾನಲ್ಲ. ಅಪ್ಪನ ಹೊಟ್ಟೆಗೆ, ಅಪ್ಪನ ಹೊಟ್ಟೆಯಿಂದ ಅಮ್ಮನ ಹೊಟ್ಟೆಗೆ, ಅಮ್ಮನ ಹೊಟ್ಟೆಗಿಂತ ಈ ಭೂಮಿಗೆ, ಭೂಮಿಯಿಂದ ಎಲ್ಲ ಕಡೆ ಸುತ್ತಾಡಿ ಮತ್ತೆ ಬೆಂಗಳೂರಿಗೆ ನಾನು ಬಂದೆ ಅಷ್ಟೇ. ತಂದದ್ದು ಯಾರು? ನೀನೇ. ನನಗೇನು ಗೊತ್ತು? ಅಪ್ಪನ ಹೊಟ್ಟೆಗೆ ಬರಬೇಕು ಅಂತ ನನಗೆ ಗೊತ್ತಿಲ್ಲ, ಅಮ್ಮನ ಹೊಟ್ಟೆಯಲ್ಲಿ ಬರಬೇಕು ಅಂತ ನನಗೆ ಗೊತ್ತಿಲ್ಲ. ನಾನು ಬಂದದ್ದಷ್ಟೇ. ತಂದದ್ದು ಯಾರು? ನೀನೇ. ತಂದೆ, ನೀನು ತಂದವ ನೀನು ಅಂತ ಅಂದರೆ ನೀನು ತಂದಿದ್ದೀ ಅನ್ನುವ ಜ್ಞಾನ ನನಗಿದೆ. ಈ ಜ್ಞಾನ ಮೋಕ್ಷಕ್ಕೆ ಕಾರಣ. ಮೋಕ್ಷ ಯಾವುದರಿಂದ ಆಗುತ್ತೆ? ಭಾಗವತ ಹೇಳುವುದೇ ಇದನ್ನು. ಜನ್ಮಾದ್ಯಸ್ಯ ಯತಃ. ಆಚಾರ್ಯರು ಭಾಷ್ಯದಲ್ಲಿ ಹೇಳ್ತಾರೆ, ಬ್ರಹ್ಮಣೋ ಲಕ್ಷಣಮಃ. ದೇವರಿಗೇನು ಲಕ್ಷಣ? ಯಾರು ಜನ್ಮಾದಿಗಳನ್ನು ಕೊಡ್ತಾನೆ ಅವನು ದೇವರು. ತಂದೆ ಅಂತ ಹೇಳಿದ್ರಿಂದ ನೀನು ತಂದೆ ಅಂದರೆ ನನ್ನನ್ನು ತಂದವ, ನನಗೆ ಜನ್ಮವನ್ನು ಕೊಟ್ಟವ ನೀನು ಅಂತ. ಕನಕದಾಸರು ಅವರ ಅಪ್ಪನನ್ನು ಹೇಳಲಿಲ್ಲ, ಎಲ್ಲ ನಮ್ಮಪ್ಪನನ್ನು ಹೇಳಿದ್ದಾರೆ, ದೇವರನ್ನು ಹೇಳಿದ್ದಾರೆ ತಂದೆ ಅಂತ. ಎಷ್ಟು ಒಳ್ಳೆಯ ಚಿಂತನೆ. ಜನ್ಮ ಕೊಟ್ಟವ ನೀನು, ಆದ್ದರಿಂದ ಜನ್ಮ ಕೊಟ್ಟವ ಅಂತ ನನ್ನ ಜ್ಞಾನ ಇದೆ, ಭೇದಜ್ಞಾನವೂ ಇದೆ. ಭಗವಂತನ ಅಸಾಧಾರಣ ಧರ್ಮ, ಜನ್ಮಾದಿಗಳನ್ನು ಕೊಡುವವ ತಂದೆ ಅಂತ ಆ ಜ್ಞಾನನೂ ಕನಕದಾಸರಿಗಿದೆ. ಹಾಗಾಗಿ ಅವರು ಹೇಳಿದರು, ಇಂದು ಎನ್ನ ಭವದ ಬಂದ ಬಿಡಿಸು. ಯಾಕೆಂದರೆ ದೇವರನ್ನು ತಂದೆ ಅಂತ ನಾನು ಅನುಸಂಧಾನ ಮಾಡಿದ್ದೇನೆ. ದೇವರ ಜ್ಞಾನ ತಂದೆ ಯಾರು? ಮತ್ತೆ ದೇವರೇ ಅಂತಂದರೆ ಜನ್ಮಾದಿ ಅಷ್ಟ ಕರ್ತೃತ್ವೇನ ಭಗವಂತನ ಜ್ಞಾನ ಇದ್ದದ್ರಿಂದ ತಂದೆ ಅಂತ ಉಪಾಸನೆ ಮಾಡಿದ್ದರಿಂದ ಇಂದು ಎನ್ನ ಭವದ ಬಂದ ಬಿಡಿಸು. ಎರಡು ಕಾರಣ, ದೇವರ ಜ್ಞಾನ ಇದೆ, ಭೇದಜ್ಞಾನ ಇದೆ. ಆದ್ದರಿಂದ ಇಂದು ಎನ್ನ ಭವದ ಬಂದ ಬಿಡಿಸು. ನಾವು ಹಾಗೆ ಹೇಳಲಿಕ್ಕಾಗಲ್ಲ. ಹಿಂದೆ ಅನೇಕ ಯೋನಿಗಳಲ್ಲಿ ನಾ ಬಂದೆ, ಬಂದು ಬಂದು ನೊಂದೆ, ಒಂದೂ ಗೊತ್ತಿಲ್ಲ ನಮಗೆ. ಹಿಂದೆ ಅನೇಕ ಯೋನಿ ಬಂದದ್ದೂ ಗೊತ್ತಿಲ್ಲ, ಅಲ್ಲಿ ನೊಂದದ್ದೂ ಗೊತ್ತಿಲ್ಲ. ಮತ್ತು ನೊಂದೆ ಸುಳ್ಳು ಹೇಳಬೇಕಷ್ಟೇ ನಾವು, ನಮಗೆ ನೆನಪುಂಟಾದು. ದಾಸರಿಗೆ ಆ ಅನುಸಂಧಾನ ಇದೆ. ಹಾಗಾಗಿ ದಾಸರಿಗೆ ರೈಟ್ ಇದೆ, ಇಂದು ಎನ್ನ ಭವದ ಬಂದ ಬಿಡಿಸು. ತಂದೆ ನಮಗೆ ಈ ಅನುಸಂಧಾನ ನಾವು ಮಾಡಬೇಕು. ಶಾಸ್ತ್ರದಲ್ಲಿ ಹೇಳಿದ್ದಾರೆ, ಅನೇಕ ಜನ್ಮದಲ್ಲಿ ಸುತ್ತಿ ಸುತ್ತಿ ಕೊನೆಗೆ ನಾವು ಇಲ್ಲಿಗೆ ಬಂದವರು. ಈ ಜ್ಞಾನ ನಾವು ಶಾಸ್ತ್ರದಿಂದ ನಾವು ತಿಳ್ಕೊಂಡ್ರೆ ನಮಗೂ ಸ್ವಲ್ಪ ಸ್ಪರ್ಶ ಆಗುತ್ತೆ ಅಂತ ಆಚಾರ್ಯರು ಹೇಳುತ್ತಾರೆ. ಕೆಲವು ನಾವು ಓದದೇ ನಮಗೆ ಜ್ಞಾನ ಬರುತ್ತೆ, ಓದಿದರೂ ಬಾರದೇ ಇರ್ತದೆ. ಓದದೆ ಜ್ಞಾನ ಹೇಗೆ ಬಂತು? ಕೆಲವರಿಗೆ ಮ್ಯಾಥ್ಸ್ ಅಂದರೆ ತುಂಬ ಆಸಕ್ತಿ. ಅಧ್ಯಾಪಕರು ಹೇಳಿಕೊಡದೇ ಇರತಕ್ಕ ಫಾರ್ಮುಲನ್ನು ಅವರು ತಿಳ್ಕೊಂಡಿರ್ತಾರೆ. ಅದು ಎಲ್ಲಿಂದ ಗೊತ್ತಾಯ್ತು ಅವರಿಗೆ? ಅದು ಜನ್ಮಾಂತರದ ಅಧ್ಯಯನ. ಹಾಗಾಗಿ ಹಿಂದೆ ಬೇರೆ ಜನ್ಮದಲ್ಲಿ ಅದು ಮ್ಯಾಥ್ಸ್ ತುಂಬ ಓದಿದ್ದರಿಂದ ಈ ಸಲ ಮ್ಯಾಥ್ಸ್ ಸುಲಭ ಆಯಿತು. ಹಾಗೆ ಜನ್ಮಾಂತರದ ಸಂಬಂಧ ಇದೆ, ನಾವು ಅನುಸಂಧಾನ ಮಾಡಲಿಕ್ಕೆ ಸಾಧ್ಯ. ಶಾಸ್ತ್ರ ಕೆಲವು ಸಲ ಅರ್ಥನೇ ಆಗುವುದಿಲ್ಲ. ಕೆಲವರಿಗೆ ಹೇಳುವುದಕ್ಕಿಂತ ಮುಂಚೆನೇ ಅರ್ಥ ಆಗಿ ಬಿಡ್ತದೆ. ಅದೆಲ್ಲ ಜನ್ಮಾಂತರದ ಅಧ್ಯಯನದ ಫಲ ಅದು. ಹಾಗಾಗಿ ನಾವು ಕೂಡ ಹಿಂದೆ ಅನೇಕ ಯೋನಿಗಳಲ್ಲಿ ಬಂದಿದ್ದೇವೆ ಅಂತ ನಾವು ಚಿಂತನೆ ಮಾಡಿದರೆ ಆ ಭೇದ ಜ್ಞಾನ ನಮಗೆ ಬರಲಿಕ್ಕೆ ಸಾಧ್ಯ. ಅದರ ಜೊತೆಗೆ ತಂದವ ದೇವರು ಅಂತ ನಾವು ಅನುಸಂಧಾನ ಮಾಡಿದರೆ ಆವಾಗ ಭಗವಂತನ ಜ್ಞಾನ, ನಿರ್ಮಾಣ ಮಾಡಿದ ದೇವರ ಜ್ಞಾನ ನಮಗೆ ಬಂದ ಹಾಗೆ ಆಗ್ತದೆ. ಅದನ್ನೇ ದಾಸರು ಹೇಳಿದ್ದಾರೆ, ಇಂದು ಭವದ ಬಂದ ಬಿಡಿಸು
ತಂದೆ ಇಂದು ಇಂದು ಅಂದರೆ ಈಗ ಈಗ ಯಾಕೆಂದರೆ ನನಗೆ ಜ್ಞಾನ ಇದೆ, ನನಗೆ ವೇದಜ್ಞಾನವೂ ಇದೆ, ದೇವರ ಜ್ಞಾನವೂ ನೀನು ಕೊಟ್ಟದ್ದಿದೆ, ಆದ್ದರಿಂದ ನನ್ನ ಬಂಧನವನ್ನು ಬಿಡಿಸು ಅಂತ ದಾಸರು ಆ ಗೋವಿಂದನಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ. ಈ ಶ್ಲೋಕ ನುಡಿ ಎಷ್ಟು ಚೆನ್ನಾಗಿದೆ ನೋಡಿ. ಅದು ಶಬ್ದಗಳಂತೂ ತುಂಬ ಸುಲಲಿತ ಶಬ್ದಗಳು, ಅರ್ಥ ಆಗದಿದ್ದ ಶಬ್ದನೇ ಇಲ್ಲ. ಅದು ಎಷ್ಟು ಪ್ರಾಸಗಳು ನೋಡಿ. ಹಿಂದೆ ಅನೇಕ ಯೋನಿಗಳಲ್ಲಿ ಬಂದು ಬಂದು ನೊಂದೆ ಭವದ ಬಂಧ ಬಿಡಿಸು ತಂದೆ ಗೋವಿಂದ. ನಮಗೆ ಗೊತ್ತಿರುವ ಶಬ್ದಗಳನ್ನೇ ಜೋಡಿಸಿ ನಮಗೆ ಗೊತ್ತಿಲ್ಲದಿದ್ದ ಪ್ರಮೇಯ ಗೊತ್ತು ಮಾಡುವ ದಾಸರ ತುಂಬ ಸಾಮರ್ಥ್ಯ ಈ ಶಬ್ದದಲ್ಲಿ ನಾವು ನೋಡ್ತೇವೆ. ಆ ಕೆಲವು ಪ್ರಾಸದಲ್ಲಿ ಹಾಗೇನೆ ಹಿಂದೆ ಬಂದು ದೂ ದೇ ಇಂದು ಒಂದು ದಕಾರದ ಪ್ರಾಸಗಳನ್ನು ನಾವು ನೋಡ್ತೇವೆ. ಆ ಪ್ರಾಸದ ಜೊತೆಯಲ್ಲಿ ಒಳ್ಳೆಯ ಶಾಸ್ತ್ರದ ವೇದಾಂತದ ಚಿಂತನೆ ದಾಸರು ನಮಗೆ ಕೊಟ್ಟು ನಾವು ಏನು ತಿಳ್ಕೊಳ್ಬೇಕಾದ್ದು, ಇದು ಒಂದೇ ಜನ್ಮ ಅಲ್ಲ, ನಮಗೆ ಹಿಂದೆನೂ ಜನ್ಮ ಇದೆ, ಮುಂದೆ ಎಷ್ಟು ಬರಬೇಕು ಅಂತ ನಮಗೆ ಗೊತ್ತಿಲ್ಲ. ಮಧ್ಯ ಮಾಲೆಯ ಮಧ್ಯದ ಮಣಿಯ ಹಾಗೆ ನಾವು ಇದ್ದೇವೆ. ನಾವು ಅನೇಕ ಯೋನಿಗಳ ಫಲವಾಗಿ ಇವತ್ತು ಬಂದಿದ್ದೇವೆ, ನೊಂದಿದ್ದೇವೆ. ನಾವು ಯಾಕೆ ನೊಂದಿದ್ದೇವೆ ಅಂತಂದರೆ ಇವತ್ತು ನಾವು ನೊಂದುಕೊಳ್ಳಲಿಕ್ಕೆ ಕಾರಣ ಹಿಂದಿನ ಜನ್ಮದಲ್ಲಿ ಮಾಡಿದ ನಮ್ಮ ಅನ್ಯಾಯಗಳು. ಆ ಪಾಪದಿಂದಾಗಿ ಇವತ್ತು ಈ ಜನ್ಮದಲ್ಲಿ ಮತ್ತೆ ನೋವುಗಳು. ಇಲ್ಲಿ ಮಾಡುವ ಕೆಟ್ಟ ಕರ್ಮ ಇನ್ನೂ ನಾವು ಮಾಡಿದರೆ ಮುಂದಿನ ಜನ್ಮದಲ್ಲಿ ಮತ್ತೆ ನೊಂದುಕೊಳ್ಬೇಕಾಗುತ್ತೆ. ಅದನ್ನು ನೆನಪಿಸಿದ್ದಾರೆ ದಾಸರು. ಹಿಂದೆ ಮಾಡಿದ ಕರ್ಮ ಅದು ಒಳ್ಳೆಯದೋ ಕೆಟ್ಟದೋ ಅದರ ಫಲ ಈ ಜನ್ಮದಲ್ಲಿ ಅನುಭವಿಸ್ತೇವೆ. ಈ ಜನ್ಮದಲ್ಲಿಯೂ ಮತ್ತೆ ಒಳ್ಳೆಯದೋ ಕೆಟ್ಟದೋ ಮಾಡಿದರೆ ಮತ್ತೆ ಅನುಭವಿಸಲಿಕ್ಕೆ ಮತ್ತೆ ಜನ್ಮವನ್ನು ನಾವು ಪಡೆಯಬೇಕು. ಮತ್ತೆ ಜನ್ಮ ಬರ್ತಾರೇ ಇದ್ದರೆ ಮತ್ತು ಹೇಗೆ ನಮ್ಮ ಜೀವನ? ಹಾಗಾಗಿ ನಮಗೆ ಜನ್ಮಾಂತರದಲ್ಲಿ ನಾವು ಮಾಡಿದ ಕರ್ಮದ ನೆನಪಾಗಬೇಕು. ಹೇಗೆ ಭರತನಿಗೆ ಜಿಂಕೆಯ ನೆನಪಾಯಿತು, ಜಿಂಕೆ ಎಲ್ಲ ನೆನಪಿಸಿಕೊಂಡಿತು, ಜಡಭರತನ ಜನ್ಮ ಬಂತು, ಅಲ್ಲಿ ಭಗವಂತನನ್ನು ನೆನೆದು ಮೋಕ್ಷಕ್ಕೆ ಹೋದ. ಆ ನೆನಪು ನಮಗೆ ಬರಬೇಕು. ಪುರಾಣ ನಮಗೆ ಅದನ್ನು ತಿಳಿಸಿಕೊಟ್ಟಿದೆ. ನಮ್ಮದು ಜೀವನದಲ್ಲಿ ನಾವು ಅನುಸಂಧಾನ ಮಾಡಬೇಕಾದ್ದು ಮುಖ್ಯವಾದ್ದು ಇದು. ಇದೇ ಒಂದು ಜನ್ಮ ಮಾನದಂಡ ಅಲ್ಲ. ನಮಗೆ ಹಿಂದೆನೂ ಜನ್ಮಗಳು ಬಂದಿದೆ, ಮುಂದೆ ಜನ್ಮ ಬಾರದಿದ್ದಾಗೆ ನಾವು ಮಾಡಬೇಕಾದ್ದು. ಏನು ಜನ್ಮ ಬಂದರೂ ನಾವು ನೊಂದುಕೊಳ್ಳುವುದು ಅನಿವಾರ್ಯ. ನೊಂದುಕೊಳ್ಳದೇ ಇರಬೇಕು ಅಂತಾದರೆ ಒಂದೇ ಒಂದು ಅದಕ್ಕೆ ಪರಿಹಾರ, ಅದು ಮರಣ ಸಮಯದಲ್ಲಿ ನಿನ್ನ ಚರಣ ಸ್ಮರಣೆ ಬರುವುದು ಒಂದೇ ಮಾರ್ಗ ಹೊರತು ಬೇರೆ ಮಾರ್ಗ ಇಲ್ಲ. ಸ್ಮರಣೆ ಬರಬೇಕಾದ್ರೆ ಏನು ಮಾಡಬೇಕು? ನಿರಂತರ ನಾವು ಅನುಭವ ಪಡೆದರೆ ಮಾತ್ರ ಸ್ಮರಣೆ. ಒಂದು ಪರೀಕ್ಷೆ ಕೊಡಬೇಕು, ಕಾಂಪಿಟೇಷನ್ನಲ್ಲಿ ಭಾಗವಹಿಸಬೇಕು. ಒಂದು ಹಾಡು ನಾವು ಕಲಿತು ಬಾಯಿಬಟ ಹೇಳಬೇಕು. ಬಾಯಿಬಟ ಹೇಳಬೇಕು. ಒಂದು ಸಲ ಓದ್ತೀರಿ, ಬಾಯಿಬಟ ಬಂತು, ಖುಷಿ ಆಯಿತು, ಪುಸ್ತಕ ಮಾಡಿ ಚಿಡ್ತೀರಿ. ಅಲ್ಲಿ ಹೋಗಿ ಕೇಳ್ತಾರೆ, ಎಂಥದೂ ಬರುವುದಿಲ್ಲ, ಎಲ್ಲ ಮರೆತು ನಿಲ್ಲು. ನೆನಪು ಬರಬೇಕಾಗಿದ್ದರೆ ಒಂದು ಸಲ ಓದಿದರೆ ಸಾಕಾಗುವುದಿಲ್ಲ. ಅದನ್ನು ಮತ್ತೆ ಮತ್ತೆ ಆವೃತ್ತಿ ಅಸಕೃದುಪದೇಶ, ಮತ್ತೆ 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 ಮತ್ತೆ. ಕೆಟ್ಟದಾದರೆ ಮರೆತು ಹೋಗುವುದೇ ಇಲ್ಲ, ಒಳ್ಳೆಯ ವಿಷಯ ಆದರೆ ನೆನಪು ಬರುವುದೇ ಇಲ್ಲ. ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಅನ್ನೋದಕ್ಕೆ ಇದೇ ಒಂದು ಮಾನದಂಡ. ಯಾವುದು ಮತ್ತೆ 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 ನಾವು ನೆನಪಿಸಿಕೊಳ್ತೇವೆ ಅದು ಮಾತ್ರ ನೆನಪಿಗೆ ಬರುವಂಥದ್ದು. ಹಾಗಾಗಿ ಭಗವಂತನ ಚರಣ ಅದನ್ನು ನಿತ್ಯ ನಾವು ಮತ್ತೆ ಮತ್ತೆ ನೆನಪಿಸಿಕೊಂಡ್ರೆ ನಮ್ಮ ನೋವಿಗೆ ಅಲ್ಲಿ ಪರಿಹಾರ ಇರ್ತದೆ, ಬೇರೆ ಎಲ್ಲಿಯೂ ಅದಕ್ಕೆ ಪರಿಹಾರ ಇಲ್ಲ ಅಂತ ದಾಸರು ಹೇಳ್ತಾ, ಹಿಂದನೇಕ ಯೋನಿಗಳಲ್ಲಿ ಬಂದು ದಾಸರಾಗುವಾಗ ಒಂದೋ ಎರಡೋ ಯೋನಿಗಳು, ನಮಗೆ ಎಷ್ಟು 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 ಅನೇಕ ಅಂದರೆ ಏಕಭಿನ್ನ ಅಂತಾದರೆ ಅನಂತ ಯೋನಿಗಳಲ್ಲಿ ಬಂದು ದಾಸರಿಗಾಗುವ ಬಂದು ಎರಡೇ. ನಮಗೆ ಬಂದು ಅಂದರೆ ವ್ಯಾಪ್ತಿ, ಎಷ್ಟು ಸಲ ಬಂದಿದ್ದೇವೆ. ಅವರಿಗೆ ಎರಡೇ ಸಲ ನೋವು, ನಮಗೆ ನೋವು ಬರ್ತಲೇ ಇದೆ. ನೊಂದು ಅಂದರೆ ವ್ಯಾಪ್ತಿ. ನೊಂದು ಇಂದು ಭವದ ಬಂಧ ಬಿಡಿಸು. ದೇವರ ಹತ್ರ ಹೇಳಲಿಕ್ಕೆ ಆಗುವುದಿಲ್ಲ. ಭವದ ಬಂಧ ಬಿಡಿಸು ಅಂತ ಹೇಳಬೇಕಾದ್ರೆ ಆ ಜನ್ಮಾಂತರದಲ್ಲಿ ಮಾಡಿದ ನಮ್ಮ ತಪ್ಪು, ಅದರ ಪರಿಹಾರ, ಅದರ ಮಾರ್ಗ, ಅದನ್ನು ನಾವು ಚಿಂತನೆ ಮಾಡಿದರೆ ಭವದ ಗಂಟು ಅದು ಬಿಡಿಸಲಿಕ್ಕೆ ಸಾಧ್ಯ. ಬಿಡಿಸಲಿಕ್ಕೆ ಆಗುವಂಥದ್ದು ಹೇಗೆ ಅಂದರೆ ತಂದವ ನೀನು. ಹಾಗೆ ತಾರದೇ ಇದ್ದರೆ ನೀನು ತಂದೆ ಅಲ್ವ ಇಲ್ಲಿವರೆಗೆ.
ಇಲ್ಲಿಗೆ ನೀನು ತಾರದಿದ್ದರೆ ನನಗೆ ಭವದ ಬಂಧ ಹೋಗಿಬಿಡ್ತದೆ. ಹಾಗೆ ತಾರದೇ ಇರಬೇಕು ಅಂತ ಆದರೆ ಚರಣ ಸ್ಮರಣೆ ಮರಣ ಸಮಯದಲ್ಲಿ ಕೊಡು ತಂದೆ ಗೋವಿಂದ ಅಂತ ಆ ಗೋವಿಂದನ ಸ್ಮರಣೆ ಮಾಡಿ ನಮಗೆ ಚಿಂತನೆ ಕೊಟ್ಟಿದ್ದಾರೆ ಎಂಬಲ್ಲಿಗೆ ಇವತ್ತಿನ ಪ್ರವಚನ. ಕೃಷ್ಣಾರ್ಪಣ ಮಸ್ತು.